ಫ್ರೆಂಡ್ಸ್, ನಾನಿಲ್ಲೇ ಸ್ಪೆಷಲ್ ಎಗ್ ರೈಸ್ ಮತ್ತು ಕಬಾಬನ್ನು ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ಮಾಡ್ತೀನಿ, ಯಾವ ಥರ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಸ್ಪೆಷಲ್ ಎಗ್ ರೈಸ್ ಇದೆ ಮತ್ತು ಕಬಾಬ್ ಇದೆ ಮತ್ತು ಲೆಮನ್ ಮತ್ತು ಈರುಳ್ಳಿನೂ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಫ್ರೆಂಡ್ಸ್, ಎಗ್ ರೈಸ್ ಏನಿದೆಲ್ಲ ಫ್ರೆಂಡ್ಸ್, ಅಪ್ ಟು ದಿ ಮಾರ್ಕ್ ಅಂತಲೇ ಹೇಳ್ಬೋದು. ಸಖತ್ತಿದೆ ಟೇಸ್ಟ್ ಮಾತ್ರ. ಏನಿದೆ ತುಂಬ ರುಚಿಯಾಗಿದೆ. ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾರಲ್ಲ ಪರ್ಫೆಕ್ಟಾಗಿ ಆ್ಯಡ್ ಮಾಡಿದ್ದಾರೆ. ನೀವು ಒಂದ್ಸಲ ಧಾರವಾಡಕ್ಕೆ ಬಂದಾಗ ಶ್ರೀ ಸಾಯಿ ಫಾಸ್ಟ್ ಫುಡ್ಗೆ ಬನ್ನಿರಿ, ನಾನು ರೆಫರ್ ಮಾಡ್ತೇನೆ. ಅದಾದಮೇಲೆ ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡಿ. ಇಷ್ಟ ಫ್ರೆಂಡ್ಸ್ ನಾನು ಹೇಳೋದು. ತುಂಬ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್. ಫ್ರೆಂಡ್ಸ್, ಇವಾಗ ಕಬಾಬನ್ನು ಟ್ರೈ ಮಾಡೋಣ. ಕಬಾಬ್ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ. ಮಸಾಲೆ ಇದೆಲ್ಲ ಅಪ್ ಟು ದಿ ಮಾರ್ಕ್ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಏನಿದೆ ತುಂಬ ಚೆನ್ನಾಗಿದೆ. ಮತ್ತು ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿದ್ದಾರೆ. ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ತುಂಬ ರುಚಿಯಾಗುತ್ತೆ ಸರ್. ಕಬಾಬ್ ಅಪ್ ಟು ದಿ ಮಾರ್ಕ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಹೋಟೆಲಿಗೆ ಸೇಜ್ವಾನ್ ಚಟ್ನಿ ಇದೆ, ಅದು ತುಂಬ ಫೇಮಸ್ ಅಂತ. ಅದನ್ನು ಟ್ರೈ ಮಾಡೋಣ ಇವಾಗ. ಸೇಜ್ವಾನ್ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಇದೆ ಅಂತಲೇ ಹೇಳ್ಬೋದು. ಕಾಂಬಿನೇಷನ್ ಆಫ್ ಎಗ್ ರೈಸ್ ಆ್ಯಂಡ್ ಸೇಜ್ವಾನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಇಲ್ಲಿ ತಂದೂರಿ ಭಾಳ ಫೇಮಸ್ ಅಂತ. ತಂದೂರಿ ಟ್ರೈ ಮಾಡೋಣ. ತಂದೂರಿ ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಎಲ್ಲ ಜನ ಇಲ್ಲಿ ಸ್ಪೆಷಲ್ ಎಗ್ ರೈಸ್, ಕಬಾಬ್ ಮತ್ತು ತಂದೂರಿ ಎಲ್ಲನೂ ಐಟಮ್ ಅಪ್ ಟು ದಿ ಮಾರ್ಕ್ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಬಟ್ ಈ ತಂದೂರಿ ಭಾಳ ಫೇಮಸ್ ಆಗಿರೋದ್ರಿಂದ ತಂದೂರಿ ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇಲ್ಲಿ ತಂದೂರಿ ಮಾಡ್ತಾರಲ್ಲ ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾರೆ. ಹೋಮ್ ಮೇಡ್ ಮಸಾಲ ಆಗಿರ್ಬೋದು, ಪ್ರೊಸೆಸ್ ಆಗಿರ್ಬೋದು, ತುಂಬ ವಿಭಿನ್ನವಾಗಿದೆ. ಅದರಿಂದ ರುಚಿನೂ ಅದೇ ಥರ ಇದೆ. ಬಟ್ ಈ ಥರ ಟೇಸ್ಟ್ ಎಲ್ಲಿ ಸಿಗೋಂಗಿಲ್ಲ. ಬಟ್ ಇದು ಒಂಥರ ಚೆನ್ನಾಗಿದೆ, ವಿಭಿನ್ನವಾಗಿದೆ ಫ್ರೆಂಡ್ಸ್ ಇದು ಟೇಸ್ಟ್. ಫ್ರೆಂಡ್ಸ್ ಇವಾಗ ತಂದೂರಿನ ಟ್ರೈ ಮಾಡೋಣ. ಟ್ರೈ ಮಾಡಿದಾದ್ಮೇಲೆ ಹೇಳ್ತೀನಿ ಹೆಂಗೈತೆ ಅನ್ನೋದು. ತಂದೂರಿ ಮಾತ್ರ ಪರ್ಫೆಕ್ಟ್ ಇದೆ ಅಂತ ಹೇಳ್ಬೋದು. ತಂದೂರಿ ಜೊತೆ, ತಂದೂರಿ ಚಿಕನ್ ಜೊತೆ ಒಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಅದಾದಮೇಲೆ ರೈತಾ ಕೊಟ್ಟಿದ್ದಾರೆ. ಅದಾದಮೇಲೆ ಮಯೋ ಸಾಸ್ ಹಾಕಿ ಡಿಪ್ ಮಾಡಿದ್ದಾರೆ. ಚಿಕನ್ ಮೇಲೆ ಮಯೋ ಸಾಸ್ ಹಾಕಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಬನ್ನಿರಿ, ಟ್ರೈ ಮಾಡಿರಿ. ಆಮೇಲೆ ನೀವೇ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇದೆ ಅನ್ನೋದನ್ನು. ಬೆಸ್ಟ್ ಕಾಂಬಿನೇಷನ್ ಇದೆ, ಪರ್ಫೆಕ್ಟ್ ಇದೆ. ಫ್ರೆಂಡ್ಸ್, ಶ್ರೀ ಸಾಯಿ ಫಾಸ್ಟ್ ಫುಡ್ಡಲ್ಲಿ ಎಲ್ಲ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡಿದ್ದು ಇವತ್ತು ತಂದೂರಿ, ಕಲ್ಮಿ ಮತ್ತು ಸ್ಪೆಷಲ್ ಎಗ್ ರೈಸ್, ಅದಾದಮೇಲೆ ಇನ್ನೊಂದು ಕಬಾಬ್. ಎಲ್ಲನೂ ತುಂಬ ಚೆನ್ನಾಗಿತ್ತು, ಎಲ್ಲನೂ ಅದ್ಭುತವಾಗಿತ್ತು, ತುಂಬಾ ರುಚಿಯಾಗಿತ್ತು. ಒಂದ್ಸಲ ನೀವು ಬಂದರೆ, ಧಾರವಾಡಕ್ಕೆ ಬಂದರೆ ದಯವಿಟ್ಟು ಶ್ರೀ ಸಾಯಿ ಫಾಸ್ಟ್ ಫುಡ್ ಬನ್ನಿರಿ, ಒಂದ್ಸಲ ಟೇಸ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಅನಿಸಿಕೆಗಳನ್ನು ನೀವೇ ಶೇರ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ನಿಮ್ಮದೊಂದೊಂದು ಕಮೆಂಟು ತುಂಬ ಮುಖ್ಯವಾಗ್ತೈತಿ. ಯಾಕಂತಂದರೆ ಇಂಥ ಇನ್ನೂ ಹೆಚ್ಚಿನ ಜಾಗಗಳನ್ನು ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಫೂರ್ತಿ ಸಿಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ವ್ಲಾಗನ್ನು ನಾನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.